ನಮಸ್ಕಾರ, ನಾನು ಶುಭಾ. ವೇಸ್ಟ್ ಈ ಥರ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ಸು ಅಂದರೆ ನಾವೇನಾದರೂ ಫುಡ್ ಆರ್ಡ್ರ್ ಮಾಡಿದಾಗ ಹಂಗೆ ಬಂದಿರುತ್ತೆ ಏನಾದ್ರು ತಂದಾಗ ಈ ಬಾಕ್ಸಸ್ ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ಕೊಳ್ಳಲ್ಲ, ಎತ್ತಿ ಡಸ್ಟ್ಬಿನ್ನಿಗೆ ಬಿಸಾಕ್ಬಿಡ್ತೀವಲ್ಲ. ಬಿಸಾಕೋ ಬದಲು ನಾನು ಹೇಳ್ಕೊಟ್ಟಂಗೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪಾಲಿಥೀನ್ ಕವರ್ ತಗೊಂಡಿದ್ದೀನಿ. ಪಾಲಿಥೀನ್ ಕವರು ಫಸ್ಟ್ ಕೊಡ್ತಾಯಿದ್ರು. ನಾವು ಸಾಮಾನ್ಯವಾಗಿ ಎತ್ತಿಕ್ಕಿರ್ತೀವಿ ಒಂದೋ ಎರಡೋ ಕವರು. ನನ್ನ ಹತ್ರ ಬ್ಲೂ ಮತ್ತು ವೈಟ್ ಕಲರ್ ಇತ್ತು. ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ, ನಾನು ತೋರಿಸಿರೋ ಕಲರೇ ಇರಬೇಕಂತೇನಿಲ್ಲ, ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ ಆ ಕಲರ್ ತಗೊಳ್ಳಿ. ಲಾಸ್ಟ್ ಎಡ್ಜಸ್ ಕಟ್ ಮಾಡ್ಕೊಬಿಟ್ಟೆ, ಇದನ್ನು ಫೋಲ್ಡ್ ಮಾಡಿ ಪಾಲಿಥೀನ್ ಕವರ್ನು. ಮತ್ತು ಉದ್ದುದ್ದ ನಾನು ತೋರಿಸ್ತಾ ಇದ್ದೀನಲ್ಲ, ಕವರ್ ಎಷ್ಟಿದೆಯೋ ಕರೆಕ್ಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ, ವೈಟು ಮತ್ತು ನಾನು ಬ್ಲೂ ಎರಡು ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಸೇಮ್ ಈ ಥರ ಓಪನ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೋಬೇಕು. ನೋಡಿ, ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೊಂಡು ಬರೋದಷ್ಟೇ. ಇವಾಗ ಬ್ಲೂ ಮತ್ತು ವೈಟ್ ಎರಡು ಸೇಮ್ ನಾನು ವಿಡಿಯೋದಲ್ಲಿ ಹಿಂಗೆ ಗಂಟು ಹಾಕ್ಕೊಂಡು ಬರ್ತಾಯಿದ್ದೀನಿ, ಒಂದ್ರ ಮೇಲೆ ಒಂದು ಇಟ್ಬಿಟ್ಟು. ಈ ಥರ ನೀವೂ ಅಷ್ಟೇ ಗಂಟು ಹಾಕ್ಬಿಟ್ಟು ಸುತ್ತಬಿಟ್ಟು ಬೇಕಾದರೆ ಸೈಡಲ್ಲಿ ಇಟ್ಕೋಬೋದು. ಮತ್ತು ಪ್ಲಾಸ್ಟಿಕ್ ಬಾಕ್ಸ್ನು ನಾನು ಮೇಲೆ ಭಾಗ ಕಟ್ ಮಾಡ್ಕೊಬಿಟ್ಟೆ ಒಂದಷ್ಟು, ನನಗಿಷ್ಟು ಸಾಕಾಗುತ್ತೆ. ಇದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡೂ ಕವರ್ನು ಒಂದರೊಳಗಡೆ ಸೇರಿಸ್ಬೇಕು ನೀವು. ಬ್ಲೂ ಮತ್ತು ವೈಟ್ ಎರಡನ್ನೂ ಒಂದರೊಳಗಡೆಗೆ ಸೇರಿಸ್ಬಿಟ್ಟು ಒಂದು ಮನೆ ಆದಮೇಲೆ ಒಂದು ಮನೆ. ನೋಡಿ, ಬ್ಲೂ ಕಲರು ಮತ್ತು ಸ್ವಲ್ಪ ಟ್ವಿಸ್ಟ್ ಮಾಡಿ ವೈಟ್ ಕಲರು, ಈ ಥರನೇ ಮಾಡ್ಕೊಂಡು ಬರಬೇಕು. ನೋಡಿ, ವೈಟ್ ಕಲರು ಸ್ವಲ್ಪ ಟ್ವಿಸ್ಟ್ ಮಾಡಿ ಅಂದರೆ ಈ ಥರ ಅದರೊಳಗಡೆ ಅದ್ರ ಮೇಲೆ ಹಾಕಬೇಕು. ಮತ್ತು ವೈಟ್ದ್ರ ಮೇಲೆ ಬ್ಲೂ, ಬ್ಲೂ ಮೇಲೆ ವೈಟ್, ಈ ಥರ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು. ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಸುಲಭ. ಇದರಲ್ಲಿ ನಮಗೇನು ₹1 ಖರ್ಚಿಲ್ಲ. ನೋಡಿದ್ರಲ್ಲ, ವೇಸ್ಟ್ ಬಾಕ್ಸಸ್ ಅಂತೂ ನಮ್ಮ ಮನೇಲಿ ಇರುತ್ತೆ. ಕವರು ಅಷ್ಟೇ, ಸಾಮಾನ್ಯವಾಗಿ ಯಾವ ಕಲರ್ದಾದರೂ ನೀವು ಯೂಸ್ ಮಾಡ್ಕೋಬೋದು. ನೋಡೋಕ್ಕೆ ಚೆನ್ನಾಗೇ ಕಾಣಿಸುತ್ತೆ. ಇನ್ನೇನು ಫುಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಪೂರ್ತಿ ಎಣ್ದುಬಿಟ್ಟಿದ್ದೀನಿ. ಇವಾಗ ಇದನ್ನು ಕವರ್ನು ಲಾಸ್ಟ್ ಎಡ್ಜಸ್ನ ಅದರೊಳಗಡೆ ಕತ್ತರಿಯಲ್ಲಿ ಸೇರಿಸ್ಬಿಟ್ಟೆ. ಮತ್ತು 3 ಕಲರ್ ಅಂದರೆ 2 ಕಲರು ವೈಟ್ ತಗೊಂಡಿದ್ದೀನಿ, 1 ಕಲರ್ ಬ್ಲೂ, ಅಂದರೆ 3 ತಗೋಬೇಕು ನೀವು. ಜಡೆ ಎಣಿತೀವಲ್ಲ ಆ ಥರ ಎಣೆದ್ಕೊಂಡು ಬರ್ಬೋದು. ನೋಡಿ, ಪೂರ್ತಿ ಎಣ್ದಿದ್ದಾದಮೇಲೆ ಇದನ್ನು ಫೆವಿಸ್ಟಿಕ್ ಹಾಕ್ಬಿಟ್ಟು ಮೆತ್ತಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಫೆವಿಸ್ಟಿಕ್ ಹಾಕಿ ಮೆತ್ತಿಸ್ಬಿಟ್ಟು ಬಿಟ್ಬಿಟ್ಟಿದ್ದೀರಂದರೆ ಅದು ಮೆತ್ಕೊಬಿಡುತ್ತೆ. ಸ್ವಲ್ಪ ಕವರ್ ಮೇಲೇ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಮೆತ್ತಿಸ್ಕೊಂಡು ಬನ್ನಿ. ನೋಡಿ, ಕವರ್ ಮೇಲೆ ನಾವು ಜಡೆ ಎಣ್ದಿರ್ತೀವಲ್ಲ, ಇದನ್ನು ನೀಟಾಗಿ ಈ ಥರ ಮೆತ್ತಿಸ್ಕೊಂಡು ಬರಬೇಕು. ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕೆಳಗಡೆ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೂ ಒಂದು ಜಡೆ ಎಣ್ದಿದ್ದೆ ನಾನು. ಇದಕ್ಕೂ ಅಷ್ಟೇ ಫೆವಿಸ್ಟಿಕ್ ಹಾಕ್ಬಿಟ್ಟು ಈ ಜಡೆ ಎಣ್ದಿರ್ತೀರಲ್ಲ, ಇದು ನೀಟಾಗಿ ಮೆತ್ತಿಸ್ಬಿಡಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎರಡೂ ಸೈಡು ಜಡೆ ಎಣ್ದಿದ್ದೆ, ಇದನ್ನು ಮೆತ್ತಿಸ್ಬಿಟ್ಟಿದ್ದೀನಿ. ಇದನ್ನು ನಾವೆಂತೂ ವೇಸ್ಟಲ್ಲೇ ಮಾಡಿರೋದಲ್ವ, ಇದರಲ್ಲಿ ನಮಗೇನು ₹1 ಖರ್ಚಿಲ್ಲ. ಮಾಡೋಕ್ಕೆ ಟೈಮ್ ತುಂಬ ಕಮ್ಮಿ ತಗೊಳುತ್ತೆ. ಇದ್ರ ಒಳಗಡೆಗೆ ಮಕ್ಕಳದು ಸ್ಕೆಚ್ ಪೆನ್ಸ್ ಇಡ್ಬೋದು, ಇಲ್ಲ ಪೆನ್ಸಿಲ್ಸ್ ಇಡ್ಬೋದು, ಮಾರ್ಕರ್ಸ್ ಇಡ್ಬೋದು, ಇಲ್ಲಾಂದರೆ ಮಕ್ಕಳು ಇಲ್ಲ ನಾವು ಯೂಸ್ ಮಾಡೋದು ರೋಸ್ ವಾಟ್ರು ಮತ್ತು ಕ್ರೀಮ್ಸು, ನಿಮ್ಗೇನೇನು ಬೇಕೋ ಬಾಚಣಿಗೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಕನ್ನಡಿ ಹತ್ರ ಇಲ್ಲ ಟೇಬಲ್ ಮೇಲೆ ಇಡ್ಬೋದು. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಪ್ಲಾಸ್ಟಿಕ್ ಬಾಕ್ಸ್ ಇಟ್ಟರೆ ಅಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಇದು ನೋಡಿ, ಡಿಫ್ರೆಂಟಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.